ಪ್ರಧಾನಿ ಮೋದಿ ಬಂದು ಕುಂಭಮೇಳದಲ್ಲಿ ಮಿಂದೆದ್ದು ಆಯ್ತು. ಯಾವ ರೀತಿನಲ್ಲಿ ಅಲ್ಲೊಂದು ಭಕ್ತಿ ಭಾವದ ಸಂಗಮ, ಶ್ರದ್ಧೆಯ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ. ಅನೇಕ ಸಂಸದರು, ಅಮಿತ್ ಶಾ ಅವರು ಬಂದು ಹೋದ್ರು, ಇನ್ನೂ ಅನೇಕರು, ಜೊತೆಗೆ ಪ್ರಪಂಚದಾದ್ಯಂತ ಗಣ್ಯಾತಿ ಗಣ್ಯರು ಬಂದರು, ಬೇರೆ ಬೇರೆ ದೇಶಗಳ ಪ್ರತಿನಿಧಿಗಳು ಬಂದರು, ಕೋಟ್ಯಂತರ ಜನ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದರು. ಆದರೆ ಕಾಂಗ್ರೆಸ್ ನಾಯಕರು ಒಬ್ಬರಾದ್ರೂ ಯಾಕಿಲ್ಲ? ಇವರಿಗೆ ಅಲ್ಲೂ ಕೂಡ ರಾಜಕಾರಣನೇ ಕಾಣುತ್ತಾ? 39 ಕೋಟಿ ಜನ ಇವತ್ತಿಗೆ ಅಲ್ಲಿ ಸ್ನಾನ ಮಾಡಿರ್ತಕ್ಕಂಥವ್ರು, ಶಾಹಿ ಸ್ನಾನ, ಪುಣ್ಯ ಸ್ನಾನ ಮಾಡಿರ್ತಕ್ಕಂಥವ್ರು, 39 ಕೋಟಿ ಜನರ ಶ್ರದ್ಧೆ ಇವರಿಗೆ ಲೇವಡಿಯ ವಿಚಾರನ ಹೊಟ್ಟೆ ತುಂಬುತ್ತೇನ್ರಿ ಸ್ನಾನ ಮಾಡೋದ್ರಿಂದ ಅಂತ ಕೇಳ್ತಾರಲ್ಲ. ಎಲ್ಲಿ ನಿಂತಿದೆ ಕಾಂಗ್ರೆಸ್? ಹಾಗಾದ್ರೆ ಯಾವ ಥರದ ರಾಜಕಾರಣ ಮಾಡ್ತಾ ಇದೆ ನೋಡಿ. से गरीबी दूर होती क्या? उनसे उठा करके कहाँ फेंका कोई नहीं जानता. उनको भी डुबकी लगा के मर जाना चाहिए ताकि इन लोगों का कल्याण हो जाए. ಮಹಾಕುಂಭದಲ್ಲೂ ಪೊಲಿಟಿಕ್ಸ್ ಯಾಕೆ? ಮೋದಿ ಆಯ್ತು, ಪ್ರತಿಪಕ್ಷ ಇಲ್ಲ ಯಾಕೆ? 144 ವರ್ಷಗಳ ಬಳಿಕ ನಡೀತಾ ಇರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಮಹಾಕುಂಭ ಆರಂಭ ಆಗಿ ಇವತ್ತಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಾಂತರ ಜನ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಹಾಕುಂಭಕ್ಕೆ ಕೇವಲ ಭಾರತೀಯರು ಮಾತ್ರವಲ್ಲದೆ ವಿದೇಶದಿಂದಲೂ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನ ಮಾಡ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಕುಂಭದಲ್ಲಿ 39 ಕೋಟಿಗೂ ಅಧಿಕ ಜನರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಹಿಂದೂಗಳೆಲ್ಲರೂ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನ ಮಾತ್ರ ಕೆಣಕಿದೆ. उनसे उठा करके कहाँ फेंका कोई नहीं जानता. उनको भी डुबकी लगा के मर जाना चाहिए ताकि इन लोगों का कल्याण हो जाए. मर गए लोग जो. ಹೌದು, ಪ್ರತಿಪಕ್ಷಗಳು ಮಾತ್ರ ಮಹಾಕುಂಭದಲ್ಲಿ ಭಾಗಿಯಾಗದೆ ದೂರ ಉಳಿದಿವೆ. ನಂಬಿಕೆಗೆ ತಕ್ಕಂತೆ ಕೆಲವರು ಬಂದು ಪವಿತ್ರ ಸ್ನಾನ ಮಾಡೋರು ಮಾಡಲಿ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಎಲ್ಲಾ ವಿಪಕ್ಷ ನಾಯಕರು ಮಾತ್ರ ಹಿಂದೂಗಳ ನಂಬಿಕೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ ಬಂದು ಕುಂಭಮೇಳದಲ್ಲಿ ಮಿಂದೆದ್ದು ಆಯ್ತು. ಯಾವ ರೀತಿನಲ್ಲಿ ಅಲ್ಲೊಂದು ಭಕ್ತಿ ಭಾವದ ಸಂಗಮ, ಶ್ರದ್ಧೆಯ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ. ಅನೇಕ ಸಂಸದರು, ಅಮಿತ್ ಶಾ ಅವರು ಬಂದು ಹೋದ್ರು, ಇನ್ನೂ ಅನೇಕರು, ಜೊತೆಗೆ ಪ್ರಪಂಚದಾದ್ಯಂತ ಗಣ್ಯಾತಿ ಗಣ್ಯರು ಬಂದರು, ಬೇರೆ ಬೇರೆ ದೇಶಗಳ ಪ್ರತಿನಿಧಿಗಳು ಬಂದರು, ಕೋಟ್ಯಂತರ ಜನ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದರು. ಆದರೆ ಕಾಂಗ್ರೆಸ್ ನಾಯಕರು ಒಬ್ಬರಾದ್ರೂ ಯಾಕಿಲ್ಲ? ಇವರಿಗೆ ಅಲ್ಲೂ ಕೂಡ ರಾಜಕಾರಣನೇ ಕಾಣುತ್ತಾ? 39 ಕೋಟಿ ಜನ ಇವತ್ತಿಗೆ ಅಲ್ಲಿ ಸ್ನಾನ ಮಾಡಿರ್ತಕ್ಕಂಥವ್ರು, ಶಾಹಿ ಸ್ನಾನ, ಪುಣ್ಯ ಸ್ನಾನ ಮಾಡಿರ್ತಕ್ಕಂಥವ್ರು, 39 ಕೋಟಿ ಜನರ ಶ್ರದ್ಧೆ ಇವರಿಗೆ ಲೇವಡಿಯ ವಿಚಾರನ ಹೊಟ್ಟೆ ತುಂಬುತ್ತೇನ್ರಿ ಸ್ನಾನ ಮಾಡೋದ್ರಿಂದ ಅಂತ ಕೇಳ್ತಾರಲ್ಲ. ಎಲ್ಲಿ ನಿಂತಿದೆ ಕಾಂಗ್ರೆಸ್? ಹಾಗಾದ್ರೆ ಯಾವ ಥರದ ರಾಜಕಾರಣ ಮಾಡ್ತಾ ಇದೆ ನೋಡಿ. से गरीबी दूर होती क्या? उनसे उठा करके कहाँ फेंका कोई नहीं जानता. उनको भी डुबकी लगा के मर जाना चाहिए ताकि इन लोगों का कल्याण हो जाए. ಮಹಾಕುಂಭದಲ್ಲೂ ಪೊಲಿಟಿಕ್ಸ್ ಯಾಕೆ? ಮೋದಿ ಆಯ್ತು, ಪ್ರತಿಪಕ್ಷ ಇಲ್ಲ ಯಾಕೆ? 144 ವರ್ಷಗಳ ಬಳಿಕ ನಡೀತಾ ಇರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಮಹಾಕುಂಭ ಆರಂಭ ಆಗಿ ಇವತ್ತಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಾಂತರ ಜನ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಹಾಕುಂಭಕ್ಕೆ ಕೇವಲ ಭಾರತೀಯರು ಮಾತ್ರವಲ್ಲದೆ ವಿದೇಶದಿಂದಲೂ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನ ಮಾಡ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಕುಂಭದಲ್ಲಿ 39 ಕೋಟಿಗೂ ಅಧಿಕ ಜನರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಹಿಂದೂಗಳೆಲ್ಲರೂ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನ ಮಾತ್ರ ಕೆಣಕಿದೆ. उनसे उठा करके कहाँ फेंका कोई नहीं जानता. उनको भी डुबकी लगा के मर जाना चाहिए ताकि इन लोगों का कल्याण हो जाए. मर गए लोग जो. ಹೌದು,
ಪ್ರತಿಪಕ್ಷಗಳು ಮಾತ್ರ ಮಹಾಕುಂಭದಲ್ಲಿ ಭಾಗಿಯಾಗದೆ ದೂರ ಉಳಿದಿವೆ. ನಂಬಿಕೆಗೆ ತಕ್ಕಂತೆ ಕೆಲವರು ಬಂದು ಪವಿತ್ರ ಸ್ನಾನ ಮಾಡೋರು ಮಾಡಲಿ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಎಲ್ಲಾ ವಿಪಕ್ಷ ನಾಯಕರು ಮಾತ್ರ ಹಿಂದೂಗಳ ನಂಬಿಕೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ ಬಂದು ಕುಂಭಮೇಳದಲ್ಲಿ ಮಿಂದೆದ್ದು ಆಯ್ತು. ಯಾವ ರೀತಿನಲ್ಲಿ ಅಲ್ಲೊಂದು ಭಕ್ತಿ ಭಾವದ ಸಂಗಮ, ಶ್ರದ್ಧೆಯ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ. ಅನೇಕ ಸಂಸದರು, ಅಮಿತ್ ಶಾ ಅವ್ರು ಬಂದು ಹೋದ್ರು, ಇನ್ನೂ ಅನೇಕರು, ಜೊತೆಗೆ ಪ್ರಪಂಚದಾದ್ಯಂತ ಗಣ್ಯಾತಿ ಗಣ್ಯರು ಬಂದರು, ಬೇರೆ ಬೇರೆ ದೇಶಗಳ ಪ್ರತಿನಿಧಿಗಳು ಬಂದರು, ಕೋಟ್ಯಂತರ ಜನ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದರು. ಆದರೆ ಕಾಂಗ್ರೆಸ್ ನಾಯಕರು ಒಬ್ಬರಾದ್ರೂ ಯಾಕಿಲ್ಲ? ಇವರಿಗೆ ಅಲ್ಲೂ ಕೂಡ ರಾಜಕಾರಣನೇ ಕಾಣುತ್ತಾ? 39 ಕೋಟಿ ಜನ ಇವತ್ತಿಗೆ ಅಲ್ಲಿ ಸ್ನಾನ ಮಾಡಿರ್ತಕ್ಕಂಥವ್ರು, ಶಾಹಿ ಸ್ನಾನ, ಪುಣ್ಯ ಸ್ನಾನ ಮಾಡಿರ್ತಕ್ಕಂಥವ್ರು, 39 ಕೋಟಿ ಜನರ ಶ್ರದ್ಧೆ ಇವರಿಗೆ ಲೇವಡಿಯ ವಿಚಾರನ ಹೊಟ್ಟೆ ತುಂಬುತ್ತೇನ್ರಿ ಸ್ನಾನ ಮಾಡೋದ್ರಿಂದ ಅಂತ ಕೇಳ್ತಾರಲ್ಲ. ಎಲ್ಲಿ ನಿಂತಿದೆ ಕಾಂಗ್ರೆಸ್? ಹಾಗಾದ್ರೆ ಯಾವ ಥರದ ರಾಜಕಾರಣ ಮಾಡ್ತಾ ಇದೆ ನೋಡಿ. डुबकी लेने से गरीबी दूर होती क्या? उनसे उठा करके कहाँ फेंका कोई नहीं जानता। उनको भी डुबकी लगा के मर जाना चाहिए ताकि इन लोगों का कल्याण हो जाए. ಮಹಾಕುಂಭದಲ್ಲೂ ಪೊಲಿಟಿಕ್ಸ್ ಯಾಕೆ? ಮೋದಿ ಆಯ್ತು, ಪ್ರತಿಪಕ್ಷ ಇಲ್ಲ ಯಾಕೆ? 144 ವರ್ಷಗಳ ಬಳಿಕ ನಡೀತಾ ಇರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಮಹಾಕುಂಭ ಆರಂಭ ಆಗಿ ಇವತ್ತಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಾಂತರ ಜನ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಹಾಕುಂಭಕ್ಕೆ ಕೇವಲ ಭಾರತೀಯರು ಮಾತ್ರವಲ್ಲದೆ ವಿದೇಶದಿಂದಲೂ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನ ಮಾಡ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಕುಂಭದಲ್ಲಿ 39 ಕೋಟಿಗೂ ಅಧಿಕ ಜನರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಹಿಂದೂಗಳೆಲ್ಲರೂ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನ ಮಾತ್ರ ಕೆಣಕಿದೆ. उनसे उठा करके कहाँ फेंका कोई नहीं जानता। उनको भी डुबकी लगा के मर जाना चाहिए ताकि इन लोगों का कल्याण हो जाए. मर गए लोग जो. ಹೌದು, ಪ್ರತಿಪಕ್ಷಗಳು ಮಾತ್ರ ಮಹಾಕುಂಭದಲ್ಲಿ ಭಾಗಿಯಾಗದೆ ದೂರ ಉಳಿದಿವೆ. ನಂಬಿಕೆಗೆ ತಕ್ಕಂತೆ ಕೆಲವರು ಬಂದು ಪವಿತ್ರ ಸ್ನಾನ ಮಾಡೋರು ಮಾಡಲಿ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಎಲ್ಲಾ ವಿಪಕ್ಷ ನಾಯಕರು ಮಾತ್ರ ಹಿಂದೂಗಳ ನಂಬಿಕೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ ಬಂದು ಕುಂಭಮೇಳದಲ್ಲಿ ಮಿಂದೆದ್ದು ಆಯ್ತು. ಯಾವ ರೀತಿನಲ್ಲಿ ಅಲ್ಲೊಂದು ಭಕ್ತಿ ಭಾವದ ಸಂಗಮ, ಶ್ರದ್ಧೆಯ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ. ಅನೇಕ ಸಂಸದರು, ಅಮಿತ್ ಶಾ ಅವ್ರು ಬಂದು ಹೋದ್ರು, ಇನ್ನೂ ಅನೇಕರು, ಜೊತೆಗೆ ಪ್ರಪಂಚದಾದ್ಯಂತ ಗಣ್ಯಾತಿ ಗಣ್ಯರು ಬಂದರು, ಬೇರೆ ಬೇರೆ ದೇಶಗಳ ಪ್ರತಿನಿಧಿಗಳು ಬಂದರು, ಕೋಟ್ಯಂತರ ಜನ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದರು. ಆದರೆ ಕಾಂಗ್ರೆಸ್ ನಾಯಕರು ಒಬ್ಬರಾದ್ರೂ ಯಾಕಿಲ್ಲ? ಇವರಿಗೆ ಅಲ್ಲೂ ಕೂಡ ರಾಜಕಾರಣನೇ ಕಾಣುತ್ತಾ? 39 ಕೋಟಿ ಜನ ಇವತ್ತಿಗೆ ಅಲ್ಲಿ ಸ್ನಾನ ಮಾಡಿರ್ತಕ್ಕಂಥವ್ರು, ಶಾಹಿ ಸ್ನಾನ, ಪುಣ್ಯ ಸ್ನಾನ ಮಾಡಿರ್ತಕ್ಕಂಥವ್ರು, 39 ಕೋಟಿ ಜನರ ಶ್ರದ್ಧೆ ಇವರಿಗೆ ಲೇವಡಿಯ ವಿಚಾರನ ಹೊಟ್ಟೆ ತುಂಬುತ್ತೇನ್ರಿ ಸ್ನಾನ ಮಾಡೋದ್ರಿಂದ ಅಂತ ಕೇಳ್ತಾರಲ್ಲ. ಎಲ್ಲಿ ನಿಂತಿದೆ ಕಾಂಗ್ರೆಸ್? ಹಾಗಾದ್ರೆ ಯಾವ ಥರದ ರಾಜಕಾರಣ ಮಾಡ್ತಾ ಇದೆ ನೋಡಿ. डुबकी लेने से गरीबी दूर होती क्या? उनसे उठा करके कहाँ फेंका कोई नहीं जानता। उनको भी डुबकी लगा के मर जाना चाहिए ताकि इन लोगों का कल्याण हो जाए. ಮಹಾಕುಂಭದಲ್ಲೂ ಪೊಲಿಟಿಕ್ಸ್ ಯಾಕೆ? ಮೋದಿ ಆಯ್ತು, ಪ್ರತಿಪಕ್ಷ ಇಲ್ಲ ಯಾಕೆ? 144 ವರ್ಷಗಳ ಬಳಿಕ ನಡೀತಾ ಇರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಮಹಾಕುಂಭ ಆರಂಭ ಆಗಿ ಇವತ್ತಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಾಂತರ ಜನ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಹಾಕುಂಭಕ್ಕೆ ಕೇವಲ ಭಾರತೀಯರು ಮಾತ್ರವಲ್ಲದೆ ವಿದೇಶದಿಂದಲೂ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನ ಮಾಡ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಕುಂಭದಲ್ಲಿ 39 ಕೋಟಿಗೂ ಅಧಿಕ ಜನರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಹಿಂದೂಗಳೆಲ್ಲರೂ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನ ಮಾತ್ರ ಕೆಣಕಿದೆ.
उनसे उठा करके कहाँ फेंका कोई नहीं जानता। उनको डुबकी लगा के मर जाना चाहिए ताकि इन लोगों का कल्याण हो जाए। मर गए लोग जो ಹೌದು, ಪ್ರತಿಪಕ್ಷಗಳು ಮಾತ್ರ ಮಹಾಕುಂಭದಲ್ಲಿ ಭಾಗಿಯಾಗದೆ ದೂರ ಉಳಿದಿವೆ. ನಂಬಿಕೆಗೆ ತಕ್ಕಂತೆ ಕೆಲವರು ಬಂದು ಪವಿತ್ರ ಸ್ನಾನ ಮಾಡೋರು ಮಾಡಲಿ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಎಲ್ಲಾ ವಿಪಕ್ಷ ನಾಯಕರು ಮಾತ್ರ ಹಿಂದೂಗಳ ನಂಬಿಕೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.